ಪೀಠಿಕೆ. ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ. ಇದು ಜೂನ್ ಅಂತ್ಯದಲ್ಲಿ ಸಂಭವಿಸುತ್ತದೆ ಮತ್ತು ಸೆಪ್ಟೆಂಬರ್ ವರೆಗೆ ಮುಂದುವರಿಯುತ್ತದೆ. ಇದು ಸುಡುವ ಬೇಸಿಗೆಯ ಋತುವಿನ ಅಂತ್ಯದ ನಂತರ ಬರುತ್ತದೆ. ಇದು ಮಳೆ ಬೀಳುವ ಸಮಯ. ಮಳೆಗಾಲದ ಉದ್ದಕ್ಕೂ ಆಕಾಶವು ಸಾಮಾನ್ಯವಾಗಿ ಮೋಡದಿಂದ ಕೂಡಿರುತ್ತದೆ. ಶಾಖದ ಕಾರಣದಿಂದಾಗಿ ತ್ವರಿತ ಆವಿಯಾಗುವಿಕೆಯಿಂದ ನೀರನ್ನು ಕಳೆದುಕೊಂಡ ನದಿಗಳು ಮತ್ತು ಸರೋವರಗಳು ಮರುಪೂರಣಗೊಳ್ಳುತ್ತವೆ. ವಿಷಯ ವಿವರಣೆ. ಸಮುದ್ರ, ಮಹಾಸಾಗರಗಳ ನೀರು ಆವಿಯಾಗಿ ಆಕಾಶ ತಲುಪಿ ಅಲ್ಲಿ ಮೋಡಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಮೋಡಗಳ ಸಾಂದ್ರತೆ ಹೆಚ್ಚಿ ಮತ್ತು ಅಲ್ಲಿನ ವಾತಾವರಣ ತಂಪಾದಾಗ ಮೋಡಗಳ ತೇವಾಂಶ ಹನಿಗೂಡಿ ಭೂಮಿಯನ್ನು ಸೇರುತ್ತದೆ. ನೆಲದ ಮೇಲೆ ಹೀಗೆ ಬಿದ್ದ ನೀರು ಹಳ್ಳ, ನದಿಗಳ ಮೂಲಕ ಮತ್ತೆ ಸಾಗರವನ್ನು ತಲುಪುವುದು. ಈ ಚಕ್ರ ಮತ್ತೆ ಮುಂದುವರಿಯುವುದು. ಇದನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಜಲಚಕ್ರ ಎಂದು ಕರೆಯಲಾಗುತ್ತದೆ. ನೆಲದ ಮೇಲಿನ ಮರಗಿಡಗಳು ಸಹ ಗಣನೀಯ ಪ್ರಮಾಣದಲ್ಲಿ ತೇವಾಂಶವನ್ನು ವಾತಾವರಣಕ್ಕೆ ಸೇರಿಸುತ್ತವೆ. ಮಳೆಗಾಲದ ಸಮಯದಲ್ಲಿನ ಅನುಭವಗಳು. ಮಳೆ ಬಂದಾಗ ಅನೇಕ ಜನರು ತುಂಬಾ ನಿರಾಳರಾಗುತ್ತಾರೆ ಮತ್ತು ದೀರ್ಘ ದಿನದ ನಂತರ ವಿಶ್ರಾಂತಿ ಪಡೆಯಲು ಇದು ಉತ್ತಮ ಮಾರ್ಗವಾಗಿದೆ. ಮಳೆಯ ವಾಸನೆಯು ತುಂಬಾ ಆಹ್ಲಾದಕರವಾಗಿರುತ್ತದೆ ಮತ್ತು ಬಿಸಿಯಾದ ದಿನದಲ್ಲಿ ಇದು ಉಲ್ಲಾಸಕರವಾಗಿರುತ್ತದೆ. ಮಳೆಯು ನೋಡಲು ಸುಂದರವಾಗಿರುತ್ತದೆ. ಮಳೆಯಾದಾಗ ಆಕಾಶವು ಹೆಚ್ಚಾಗಿ ಗಾಢವಾಗಿರುತ್ತದೆ ಮತ್ತು ಮಳೆಹನಿಗಳು ತುಂಬಾ ವರ್ಣಮಯವಾಗಿರಬಹುದು. ಮಳೆಬಿಲ್ಲು ಮಳೆಯ ನಂತರ ಹೆಚ್ಚಾಗಿ ಗೋಚರಿಸುತ್ತದೆ ಮತ್ತು ಇದು ಪ್ರಕೃತಿಯಲ್ಲಿ ಅತ್ಯಂತ ಸುಂದರವಾದ ವಸ್ತುಗಳಲ್ಲಿ ಒಂದಾಗಿದೆ. ನೀವು ಹೊರಗೆ ಹೋಗಬಹುದು ಮತ್ತು ಹವಾಮಾನವನ್ನು ಆನಂದಿಸಬಹುದು. ನೀವು ಮಳೆಯಲ್ಲಿ ನಡೆಯಬಹುದು ಅಥವಾ ನೀವು ಹೊರಗೆ ಕುಳಿತು ಮಳೆಯ ಶಬ್ದ ಮತ್ತು ವಾಸನೆಯನ್ನು ಆನಂದಿಸಬಹುದು. ಇದು ಮಳೆಯ ದಿನದ ದೊಡ್ಡ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾಗಿ ಮಾನ್ಸೂನ್ ಅಲ್ಲದ ತಿಂಗಳುಗಳಲ್ಲಿ ಸಂಭವಿಸುವುದರಿಂದ ಇದು ಸೂರ್ಯನ ಶಾಖದಿಂದ ಪರಿಹಾರವನ್ನು ತರುತ್ತದೆ. ಗಾಳಿಯು ತಂಪಾಗುತ್ತದೆ ಮತ್ತು ತಂಪಾದ ಗಾಳಿಯು ಎಲ್ಲೆಡೆ ಅನುಭವಿಸಬಹುದು. ದೀರ್ಘ ಮತ್ತು ನಿರಂತರ ಬಿಸಿಲಿನ ದಿನಗಳ ನಂತರ ತಂಪಾದ ಗಾಳಿಯ ಅನುಭವವು ಕೇವಲ ಸ್ವರ್ಗೀಯವಾಗಿದೆ ಮತ್ತು ನೀವು ಹಾದುಹೋಗಲು ಇಷ್ಟಪಡದ ಕ್ಷಣವಾಗಿದೆ. ಗುಡುಗು ಮತ್ತು ಮಿಂಚು ಇರುವ ಪ್ರದೇಶದಲ್ಲಿ ನೀವು ವಾಸಿಸುತ್ತಿದ್ದರೆ, ಚಂಡಮಾರುತದ ಸಮಯದಲ್ಲಿ ಒಳಗೆ ಉಳಿಯುವುದು ಉತ್ತಮ. ನೀವು ಹೊರಗೆ ಹೋಗಬೇಕಾದರೆ ಎತ್ತರದ ಮರಗಳು ಅಥವಾ ಲೋಹದ ವಸ್ತುಗಳನ್ನು ತಪ್ಪಿಸಲು ಮರೆಯದಿರಿ. ಮಳೆಗಾಲದ ದಿನ ಎಲ್ಲರಿಗೂ ಇಷ್ಟವಾಗುತ್ತದೆ. ಅದನ್ನು ಧಿಕ್ಕರಿಸುವವರು ಅಷ್ಟೇನೂ ಇರುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಮಳೆಯನ್ನು ಆನಂದಿಸಲು ತಮ್ಮದೇ ಆದ ಮಾರ್ಗವನ್ನು ಹೊಂದಿದ್ದಾರೆ. ಕೆಲವರು ಮಳೆಯಲ್ಲಿ ನಡೆಯಲು ಇಷ್ಟಪಡುತ್ತಾರೆ, ಇತರರು ಮುಳುಗಲು ಮತ್ತು ನೃತ್ಯ ಮಾಡಲು ಇಷ್ಟಪಡುತ್ತಾರೆ. ಇತರರು ತಮ್ಮ ಕಿಟಕಿಯ ಮೇಲೆ ಕುಳಿತಿರುವ ನೋಟವನ್ನು ಇಷ್ಟಪಡುತ್ತಾರೆ. ಮಳೆಗಾಲದ ಮಹತ್ವ. ಪ್ರಕೃತಿಗೆ ಮಳೆಗಾಲದ ಪ್ರಾಮುಖ್ಯತೆ. ಮಳೆಗಾಲವು ನಮಗೆಲ್ಲರಿಗೂ ಸುಂದರವಾದ ಕಾಲವಾಗಿದೆ. ಸಾಮಾನ್ಯವಾಗಿ ಇದು ಜುಲೈ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ನಲ್ಲಿ ಕೊನೆಗೊಳ್ಳುತ್ತದೆ. ಇದು ಬೇಸಿಗೆಯ ನಂತರ ಬರುತ್ತದೆ. ಬೇಸಿಗೆಯ ಬಿಸಿಲಿನ ತಾಪದಿಂದ ಬಹುಶಃ ಸತ್ತಿರುವ ಜೀವಿಗಳಿಗೆ ಇದು ಹೊಸ ಭರವಸೆ ಮತ್ತು ಜೀವನವನ್ನು ತರುತ್ತದೆ. ಈ ಋತುವಿನ ನೈಸರ್ಗಿಕ ಮತ್ತು ತಂಪಾದ ಮಳೆ ನೀರಿನ ಮೂಲಕ ಸಾಕಷ್ಟು ಪರಿಹಾರ ನೀಡುತ್ತದೆ. ಎಲ್ಲಾ ಕೊಳಗಳು, ನದಿಗಳು ಮತ್ತು ತೊರೆಗಳು ಶಾಖದಿಂದ ಬತ್ತಿದ ನೀರಿನಿಂದ ತುಂಬಿರುತ್ತವೆ. ಆದ್ದರಿಂದ ಇದು ಜಲಚರಗಳಿಗೆ ಹೊಸ ಜೀವನವನ್ನು ನೀಡುತ್ತದೆ. ಇದು ಉದ್ಯಾನಗಳು ಮತ್ತು ಹುಲ್ಲುಹಾಸುಗಳಿಗೆ ಹಸಿರನ್ನು ಹಿಂದಿರುಗಿಸುತ್ತದೆ. ಇದು ಪರಿಸರಕ್ಕೆ ಹೊಸ ಆಕರ್ಷಕ ನೋಟವನ್ನು ನೀಡುತ್ತದೆ. ಆದರೆ ಅದು 3 ತಿಂಗಳು ಮಾತ್ರ ಉಳಿಯುವಷ್ಟು ದುಮ್ಮುವಾಗಿದೆ. ಭಾರತೀಯ ರೈತರಿಗೆ ಮಳೆಗಾಲದ ಪ್ರಾಮುಖ್ಯತೆ. ಮಳೆಗಾಲವು ಭಾರತೀಯ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಅವರು ತಮ್ಮ ಬೆಳೆಗಳನ್ನು ಬೆಳೆಸಲು ನಿಜವಾಗಿಯೂ ಹೆಚ್ಚಿನ ನೀರಿನ ಅಗತ್ಯವಿರುತ್ತದೆ. ರೈತರು ಸಾಮಾನ್ಯವಾಗಿ ಹೊಲಗಳಲ್ಲಿ ಹೆಚ್ಚಿನ ಬಳಕೆಗಾಗಿ ಮಳೆಯ ನೀರನ್ನು ಸಂಗ್ರಹಿಸಲು ಅನೇಕ ಹೊಂಡ ಮತ್ತು ಕೊಳಗಳನ್ನು ಮಾಡುತ್ತಾರೆ. ಮಳೆಗಾಲವು ಕೃಷಿಕರಿಗೆ ದೇವರ ವರದಾನವಾಗಿದೆ. ಅವರು ಮಳೆ ದೇವರನ್ನು ಪೂಜಿಸುತ್ತಾರೆ, ನಂತರ ಮಳೆ ಬಾರದಿದ್ದರೆ ಮತ್ತು ಅಂತಿಮವಾಗಿ ಅವರು ಮಳೆಯಿಂದ ಆಶೀರ್ವಾದ ಪಡೆಯುತ್ತಾರೆ. ಬಿಳಿ, ಕಂದು ಮತ್ತು ಗಾಢ ಕಪ್ಪು ಮೋಡಗಳು ಆಕಾಶದಲ್ಲಿ ಅಲ್ಲೊಂದು ಇಲ್ಲಿಂದ ಓಡುವುದರಿಂದ ಆಕಾಶವು ಮೋಡವಾಗಿ ಕಾಣುತ್ತದೆ. ಚಾಲನೆಯಲ್ಲಿರುವ ಮೋಡಗಳು ಸಾಕಷ್ಟು ಮಳೆ ನೀರನ್ನು ಹೊಂದಿರುತ್ತದೆ ಮತ್ತು ಮಾನ್ಸೂನ್ ಬಂದಾಗ ಮಳೆಯಾಗುತ್ತದೆ. ಮಳೆಗಾಲದ ಪ್ರಯೋಜನಗಳು. ಒಂದು ದಿನದ ಮಳೆಯು ಹೊಸ ಸಸ್ಯಗಳು ಮತ್ತು ಸಸ್ಯಗಳನ್ನು ಬೆಳೆಯಲು ಸಹಾಯ ಮಾಡುತ್ತದೆ. ಭೂಮಿಯ ಮೇಲೆ ಮತ್ತು ಗಾಳಿಯಿಂದ ಧೂಳು ಮತ್ತು ಕೊಳೆಯನ್ನು ತೊಳೆಯುವ ಮೂಲಕ ನೈಸರ್ಗಿಕ ಶುದ್ಧೀಕರಣ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಶಾಖದಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ಹವಾಮಾನವನ್ನು ಹೆಚ್ಚು ಆಹ್ಲಾದಕರಗೊಳಿಸುತ್ತದೆ. ಬಿಸಿಲಿನ ಬೇಗೆಗಿಂತ ಮಳೆಯ ದಿನದಲ್ಲಿ ಕೆಲಸ ಮಾಡುವುದು ಹೆಚ್ಚು ಸುಲಭ ಮತ್ತು ಆನಂದದಾಯಕವಾಗುತ್ತದೆ. ಮಳೆಗಾಲದಲ್ಲಿ ರೈತರು ತಮ್ಮ
ಹೊಲಗಳಿಗೆ ನೀರು ಹಾಕುವುದರಿಂದ ಬೆಳೆಗಳಿಗೆ ಅನುಕೂಲವಾಗುತ್ತದೆ. ಅನೇಕ ಬೆಳೆಗಳಿಗೆ ಮಣ್ಣಿನಿಂದ ಉಳಿಸಿಕೊಳ್ಳಲು ನಿರ್ದಿಷ್ಟ ಪ್ರಮಾಣದ ನೀರು ಬೇಕಾಗುತ್ತದೆ. ಮಳೆಯಿಲ್ಲದೆ ಸುರಂಗಗಳು ಅಥವಾ ಜಲಮಾರ್ಗಗಳನ್ನು ಬಳಸಿಕೊಂಡು ಹೊಲಕ್ಕೆ ಕೃತಕವಾಗಿ ನೀರನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಸರ್ಗ ಪ್ರೇಮಿಗಳಿಗೂ ಮಳೆಯ ದಿನ ಬಹು ನಿರೀಕ್ಷಿತ ಘಟನೆಯಾಗಿದೆ. ಬಿಸಿಲಿನ ತಾಪಕ್ಕೆ ಸಿಲುಕಿ ಸತ್ತು ಬಿದ್ದಿದ್ದ ಭೂಮಿ ಥಟ್ಟನೆ ಮರುಜೀವ ಪಡೆದು ತನ್ನ ಸುಪ್ತ ಸೌಂದರ್ಯವನ್ನು ಸಾರುತ್ತದೆ. ಮುದುಕರು, ವಯೋವೃದ್ಧರು ಕೂಡ ಮಳೆಯನ್ನು ಇಷ್ಟಪಡುತ್ತಾರೆ ಮತ್ತು ಅದನ್ನು ಆನಂದಿಸುತ್ತಿದ್ದಾರೆ. ಕುಟುಂಬ ಸದಸ್ಯರು ಮತ್ತು ಮಕ್ಕಳೊಂದಿಗೆ ಆನಂದಿಸಲು ಇದು ವಿಶ್ರಾಂತಿ ಕ್ಷಣವಾಗಿದೆ. ಮಳೆನೀರು ಕೊಯ್ಲು ಮೂಲಕ ನೀರನ್ನು ಸಂರಕ್ಷಿಸಲು ಇದು ಅವಕಾಶವನ್ನು ಒದಗಿಸುತ್ತದೆ. ಬಿಸಿಲಿನ ಬೇಗೆಗಿಂತ ಮಳೆಯ ದಿನದಲ್ಲಿ ಕೆಲಸ ಮಾಡುವುದು ಹೆಚ್ಚು ಸುಲಭ ಮತ್ತು ಆನಂದದಾಯಕವಾಗುತ್ತದೆ. ಉಪಸಂಹಾರ: ಮಳೆಯ ದಿನವು ಎಲ್ಲರಿಗೂ ಇಷ್ಟವಾಗುವುದು ಮಾತ್ರವಲ್ಲದೆ ಪ್ರಕೃತಿ, ಸಸ್ಯವರ್ಗ ಮತ್ತು ಜನರಿಗೆ ಸಹ ಪ್ರಯೋಜನಕಾರಿಯಾಗಿದೆ. ಒಂದೇ ಒಂದು ದಿನ ಮಳೆ ಬಂದರೂ ಅವರೆಲ್ಲ ಮಳೆಯನ್ನು ಸ್ವಾಗತಿಸುವಂತಿದೆ. ಮಳೆಯ ದಿನವನ್ನು ಆನಂದಿಸಲು ಉತ್ತಮ ಮಾರ್ಗವೆಂದರೆ ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚುವುದು. ಮಳೆಯು ಭೂಮಿಯ ಮೇಲಿನ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. ಹವಾಮಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಳೆಯು ಅಪಾಯಕಾರಿ ಅಥವಾ ಸುಂದರವಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲಿ ಮಳೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ನನ್ನ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಒಂದಾಗಿದೆ. ಮಳೆಯ ದಿನಗಳು ಪ್ರತಿಯೊಬ್ಬರ ಜೀವನದಲ್ಲಿ ನಿಜವಾಗಿಯೂ ಸಂತೋಷ ಮತ್ತು ಸಂತೋಷವನ್ನು ತರುತ್ತವೆ. ಮಳೆಗಾಲ ಎಂದರೆ ಮಕ್ಕಳಿಂದ ಹಿಡಿದು ಸಮಾಜದ ಎಲ್ಲ ವರ್ಗದ ಹಿರಿಯರಿಗೂ ಪ್ರೀತಿ. ಇದು ಹಲವಾರು ಕಡೆಗಳಲ್ಲಿ ಸ್ವಲ್ಪ ಅಸ್ವಸ್ಥತೆಯನ್ನು ಉಂಟುಮಾಡಿದರೂ ಜನರು ಇನ್ನೂ ಮಳೆಯ ದಿನವನ್ನು ತೋರುತ್ತಿದ್ದಾರೆ.